ಸಾಕಷ್ಟು ಟೀಕಾ ಪ್ರವಾಹಗಳು, ಗೊಂದಲಗಳು, ಏನು ಒಂದು ವ್ಯಕ್ತಿ ಬಗ್ಗೆ ಏನೆಲ್ಲ ಮಾತಾಡಬೇಕು, ಏನೆಲ್ಲ ಆಡಬಾರ್ದು ಅದೆಲ್ಲ ಆಡಿದ್ದಾರೆ. ನೀವೆಲ್ಲ ಸಹಿಸ್ಕೊಂಡು ತಾಳ್ಮೆಯಿಂದ ತಾಯಂದಿರು, ಹಿರಿಯರು ಸಹಿಸಿ ಗೆಲ್ಸ್ಕೊಂತೀವಿ. ಗೆಲ್ಸಾದ್ಮೇಲೆ ಉತ್ತರ ನೀವು ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಉತ್ತರ ನಾನು ಕೊಡ್ತೇನೆ. ನಮ್ಮ ಏನು ಅನಿಲ್ ಸಾಹೇಬ್ರು, ಏನು MLC ಆದ ಅನಿಲ್ ಸಾಹೇಬ್ರು ಹೇಳ್ತಾ ಇದ್ರು, ಯಾವುದಾವುದೋ ಜಮೀನುಗಳದ್ದು, ಯಾವುದಾವುದೋ ಸರ್ವೆ ನಂಬರು, ಯಾವುದಾವುದೋ ದಾಖಲೆಗಳು ಕೊಟ್ಟು ಶಿವನ ದೇವಸ್ಥಾನ ಬಾ ನೀನು ಪ್ರಮಾಣ ಮಾಡು, ಇದಿಲ್ಲ ಅಂದ್ರೆ ಪ್ರಮಾಣ ಮಾಡಲಿ ಅಂತ ಹೇಳಿದ್ದಾರೆ. ನಾನು ಪ್ರಾರಂಭದಲ್ಲಿ ಶಿವನ ದೇವಸ್ಥಾನದಲ್ಲಿ ಪೂಜಾ ಮಾಡಿ ಊರೊಳಗಡೆ ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದಿದ್ದೀನಿ. ಅದೇ ಶಿವನ ದೇವಸ್ಥಾನಕ್ಕೆ ಆಹ್ವಾನ ಕೊಡ್ತೇನೆ ನಮ್ಮ MLC ಸಾಹೇಬರಿಗೆ. ನಾಳೆ ಸೋಮವಾರ ಶಿವನಿಗೆ ವಿಶೇಷವಾದ ದಿನ. ಆ ಶಿವನ ದೇವಸ್ಥಾನ ಬರಲಿ. ನಾನು ದಾಖಲೆ ಸಮೇತ ಯಾವ್ಯಾವ ಸರ್ವೆ ನಂಬರು, ಯಾವ್ಯಾವ ಪೇಪರ್ಗಳು ದಾಖಲೆ ಸಮೇತ ಬರ್ತೇನೆ. 63ನೇ ಇಸ್ವಿಲಿ ಕುರ್ಗಲ್ ಸರ್ವೆ ನಂಬರ್ 314 ಗ್ರಾಂಟ್ ಆಗಿರುತ್ತೆ. 63 ನಾನು ಹುಟ್ಟಿದ್ದು 74ರಲ್ಲಿ. 74ರಲ್ಲಿ ನಾನು ಹುಟ್ಟಿರೋದು. ನಾನು ಹುಟ್ಟೋಕ್ ಮುಂಚೆ 10 ವರ್ಷ ಮುಂಚೆ ಜಮೀನ್ ಗ್ರಾಂಟ್ ಆಗಿರುತ್ತೆ. ಮುನಿಯಪ್ಪ ಸೇಠ್ದಾರ್ ಮುನಿಯಪ್ಪ ಅನ್ನೋರು ವೇಮ್ಗಲ್ಗೆ ಅವ್ರು ಗ್ರಾಂಟ್ ಆಗಿರೋ ಜಮೀನು 74ರಲ್ಲಿ ನಾನು ಹುಟ್ಟಿದ್ದು. 2005ರಲ್ಲಿ ನಾನು ಅದು ಕ್ರಯ ಆಗಿ ತಕೊಂಡಿದ್ದೆ. 2005ರಲ್ಲಿ ಕ್ರಯ ಕೊಟ್ಟಿರೋಂಥ ಜಮೀನ್ಗೆ ನಮ್ಮ ಅನಿಲ್ ಸಾಹೇಬ್ರು ಹೇಳ್ತಾರೆ, ಇದ್ರ ಗುವಮಾಳದಲ್ಲಿ ಮಂಜೂರು ಮಾಡಿಸಿ ದಾಖಲಾತಿಗಳು ಸೃಷ್ಟಿ ಮಾಡಿ ಈ ಪೇಪರ್ಗಳು ಮಾಡಿದಾರಂತ. ಶಿವನ ದೇವಸ್ಥಾನದಲ್ಲಿ ಬರಲಿ, ಅವ್ರ ಹತ್ರ ದಾಖಲಾತಿಗಳು ತರಲಿ. ಮತ್ತೊಂದು ಸರ್ವೆ ನಂಬರ್ ಕೃಷ್ಣರಾಜಪುರ ಊಡಿ ಸರ್ವೆ ನಂಬರ್ ಬಗ್ಗೆ ಮಾತಾಡ್ತಾರೆ. ನಾನು ವ್ಯವಹಾರ ಮಾಡ್ತೇನೆ, ವ್ಯಾಪಾರ ಮಾಡ್ತೇನೆ, ಅದನ್ನ ನಾನು ಪರ್ಚೇಸ್ ಮಾಡಿದ್ದೆ. ಕ್ರಯಪತ್ರ ಮಾಡಲಿಲ್ಲ. ಅಗ್ರಿಮೆಂಟ್ ನನಗಾಗಿತ್ತು ಶಾರದಾಮ್ಮನವ್ರ ಕಡೆಯಿಂದ. ಶಾರದಾಮ್ಮನ ಹೆಸರು ಹಿಡಿದು ಅವರು ವಿಚಾರ ಸೃಷ್ಟಿ ಮಾಡಿದ್ದಾರೆ. ಅದೇ ಶಾರದಾಮ್ಮನ್ ನಾನು ಕರೆಸ್ತೇನೆ. ಅವ್ರ ಮನೇಲಿ ನನ್ನ ಫೋಟೋ ಹಾಕೊಂಡಿದ್ದಾರೆ. ಈ ಮಾನಭಾವದಿಂದ ನನಗೆ ಕುಟುಂಬ ಒಳ್ಳೇದಾಗಿದೆ, ನನ್ನ ಆಸ್ತಿ ಒಳ್ಳೇದಾಗಿದೆ. 40 ವರ್ಷದಿಂದ ಕೇಸ್ ನಡೀತಾ ಇತ್ತು. ಅದಕ್ಕೆ CS ವೆಂಕಟೇಶ್ವರ್ ನಮಗೆ ಒಳ್ಳೇದು ಮಾಡಿದ್ದಾರೆ ಅಂತೇಳಿ ನನ್ನ ಫೋಟೋ ಹಾಕೊಂಡು ಪೂಜೆ ಮಾಡ್ತಾರೆ ಬೆಳಗ್ಗೆ ಎದ್ರೆ ಶಾರದಮ್ಮ ಅವರು. ಅವ್ರ ಸರ್ವೆ ನಂಬರ್ನ ಅಗ್ರಿಮೆಂಟ್ ಹಾಕಿದ್ದೆ. ನಾನು ಕ್ರಯ ಮಾಡ್ಕೊಂಡಿಲ್ಲ, ಬೇರೆ ಯಾರೋ ರಿಜಿಸ್ಟರ್ ಮಾಡಿಸ್ಕೊಂಡ್ರು. ನನ್ನ ದುಡ್ಡು ನಾನು ತಗೊಂಡು ನಾನು ಆಚೆ ಬಂದೆ. ಅವ್ರಿಗೆ ಒಳ್ಳೇದು ಮಾಡಿ ಬಂದಿದ್ದೀನಿ. ಇವತ್ತು ಜರ್ಮನ್ನಲ್ಲಿ ಇದ್ದಾರೆ ಅಮ್ಮ, ಏನೋ ಅದನ್ನು ಕೂಡ ನಾನು ಪ್ರಮಾಣ ಮಾಡ್ತೇನೆ. ಮತ್ತೊಂದು ಸರ್ವೆ ನಂಬರ್ ಕಾಟಮಲ್ಲವ್ರು ಯಾವುದೋ ಹೇಳಿದ್ರು, ಆ ಸರ್ವೆ ನಂಬರ್ ನನಗೆ ಗೊತ್ತಿಲ್ಲ, ನಾನು ಪರ್ಚೇಸ್ ಮಾಡಿಲ್ಲ. ಆ ಸರ್ವೆ ನಂಬರ್ಗೆ ನನ್ನ ಸಂಬಂಧ ಇಲ್ಲ. ಯಾವ ಶಿವನ ದೇವಸ್ಥಾನದಲ್ಲಿ ಪ್ರಮಾಣ ಮಾಡ್ತೀನಿ, ಇಲ್ಲ ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೆ ಬರಲಿ, ಏನೋ ಅಲ್ಲಿ ನಾನು ಪ್ರಮಾಣ ಮಾಡ್ತೇನೆ. ನನ್ನಲ್ಲಿ ಒಡಕಿದ್ರೆ, ನನ್ನಲ್ಲಿ ಬೆಂಕಿ ಇದ್ರೆ ಮೊದಲು ಸುಡುತ್ತೆ, ನನ್ನ ಭಯ ಇದೆ. ಕಂಠಾಕೋಶ ನೀವು ಇಷ್ಟು ಜನ ಆಶೀರ್ವಾದ ಮಾಡಿದಿರಿ. ಆಶೀರ್ವಾದ ಮುಂದೆ ಹೇಳ್ತೇನೆ, ಯಾವುದೇ ಒಂದಿದ್ರೆ ನಾಳೆ ಸೋಮವಾರ ನಮ್ಮ ಅನಿಲ್ ಸಾಹೇಬ್ರು ಬಂದು ದಾಖಲೆ ಸಮೇತ ಪ್ರಮಾಣ ಮಾಡಲಿ. ನಾನು ಪ್ರಮಾಣ ಮಾಡ್ತೇನೆ, ಅವರು ಪ್ರಮಾಣ ಮಾಡಲಿ ಅಂತೇಳಿ ನಿಮ್ಮ ಸಮ್ಮುಖದಲ್ಲಿ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ. ಸೋಮವಾರ ಅವ್ರು ಬರಲಿ. ಸೋಮವಾರ ದಿನಾಂಕ ಟೈಮ್ನ ಸೋಮವಾರ ನಾನು ದಿನಾಂಕ ಫಿಕ್ಸ್ ಮಾಡಿದ್ದೀನಿ. ನಮ್ಮ ಅನಿಲ್ ಸಾಹೇಬರು ಟೈಮ್ನ ಸಮಯ ನಿಗದಿ ಮಾಡಬೇಕು ಅಂತೇಳಿ ನಮ್ಮ ಮಾಧ್ಯಮದವರ ಸ್ನೇಹಿತರ ಮುಂದೆ ನಾನು ಕೇಳ್ಕೊಂತ ಇದ್ದೀನಿ. ಇಷ್ಟು ಗಂಟೆಗೆ ಬರ್ತಾರೆ ಶಿವನ ದೇವಸ್ಥಾನಕ್ಕೆ. ಅವರೆಲ್ಲ ದಾಖಲಾತಿ ಎತ್ಕೊಂಡ್ಬಂದು ಪ್ರಮಾಣ ಮಾಡ್ಬೇಕು. ಯಾವ್ಯಾವ ಸರ್ವೆ ನಂಬರ್ ಬಗ್ಗೆ ಹೇಳಿದ್ದಾರೆ. ಮತ್ತೊಂದು ಸರ್ವೆ ನಂಬರ್ ನಾಗ್ನಾಳ ಏನೋ ಸರ್ವೆ ನಂಬರ್ ಬಗ್ಗೆ ನಮ್ಮ ಸ್ನೇಹಿತರು, ನಮ್ಮ ರಿಲೇಷನ್ಸ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕೊಂಡ್ರದ್ ಸತ್ಯ. ಆದ್ರೆ 20-30 ವರ್ಷ ಹಿಂದೆ ಯಾರಿಗೋ ಮಂಜೂರಾಗಿರೋ ಜಮೀನ ದುಡ್ಡು ಕೊಟ್ಟು ನಮ್ಮ ಅಣ್ಣನ ಮಗ ಪರ್ಚೇಸ್ ಮಾಡ್ತಾನೆ. ಅದ್ರ ಮೇಲೆ ಕೇಸ್ ಹಾಕ್ತಾರೆ. ಪರ್ಚೇಸ್ ಇವ್ರು ಮಾಡ್ತಾರೆ, ಇವ್ರ ಕಡೆಯಿಂದ ನಾವು ಪರ್ಚೇಸ್ 4-5ನೇ ಕೈ ಆದ್ಮೇಲೆ ಕ್ರೈಗೆ ತಗೊಂಡಿರ್ತೀವಿ. ಆದ್ರೆ ಸರ್ವೆ ನಂಬರ್ಗಳನ್ನ ಹೇಳ್ತಾರೆ. ಜನಕ್ಕೆ ದಿಕ್ ತಪ್ಪಿಸುವಂತ ಕೆಲಸ. ಈ ಸರ್ವೆ ನಂಬರ್ಗಳ ಬಗ್ಗೆ ಊರ್ ಬಗ್ಗೆ ಹೇಳ್ಬಿಟ್ರೆ ಏನೋ ಮೋಸ ಮಾಡಿದಾರೆ, ಜನಕ್ಕೆ ಓಟು ಚಿಲ್ರಿಸ್ಲಿ, ಜನ ದಿಕ್ ತಪ್ಪಿಸ್ಲಿ ಅಂತ. ನಾನು ಅದರಿಂದ ಏನು ಮಾತಾಡಿದೀರಾ, ಚುನಾವಣೆ ಸಂದರ್ಭದಲ್ಲಿ ಮಾತಾಡೋ ತಪ್ಪು ಅಂತ ಸುಮ್ಮನೆ ಇದ್ದೆ. ಇವತ್ತು ಮಾತಾಡ್ತಾ ಇದ್ದೇನೆ. ನೀವೆಲ್ಲ ನನ್ಗೆ ಆಶೀರ್ವಾದ ಮಾಡಿದಿರಿ. ನಿಮ್ಮ ಆಶೀರ್ವಾದಕ್ಕೆ ನಾನು ಎಲ್ಲೂ ಕಿಂಚತ್ತು ಧಕ್ಕೆ ತರಲ್ಲ. ನಾನು ವ್ಯಾಪಾರ ಮಾಡ್ತೇನೆ, ಜಮೀನ್ ಕೊಂಡ್ತೀನಿ. ಇಷ್ಟು ಜಮೀನ್ ರೈತರಿದ್ದಾರೆ. ಇವತ್ತು ನನ್ನ ಕುಟುಂಬ, ನನ್ನ ಅಣ್ಣ ತಮ್ಮಂದಿರ ತರ ಇವತ್ತು ನನ್ನ ಜೊತೆಲಿದ್ದಾರೆ. ಯಾರು ನನ್ನ ಜೊತೆ ಏನು ವಿರೋಧಿಗಳು ಮಾಡ್ಕೊಂಡ್ಲಿಲ್ಲ, ಬೇಜಾರು ಮಾಡ್ಕೊಂಡ್ಲಿಲ್ಲ. ಅಷ್ಟು ವಿಶ್ವಾಸದಲ್ಲಿ ನಾನು ಇವತ್ತು ಕೂಡ ವ್ಯಾಪಾರ ಮಾಡಿದ್ರೂ ಕೂಡ ಮೋಸ ಇಲ್ದಾನೆ ನಡ್ಕೊಂಡ್ ಬರ್ತಾ ಇದ್ದೇನೆ. ಏನ್ ಇವತ್ತು ಎಷ್ಟು ವಿಚಾರಗಳು ಅವ್ರು ಮಾತಾಡಿದ್ರು, ವೈಯಕ್ತಿಕವಾಗಿ ವಿಚಾರ ಮಾತಾಡಿದ್ರು. ಏನೋ ಅವರು ಏನ್ ಕೆಲಸ ಮಾಡಿದ್ದಾರೆ, 5 ವರ್ಷ ಚುನಾವಣೆಯಲ್ಲಿ ಗೆದ್ದಾದ್ಮೇಲೆ ಮಾಡಿದ್ದಾರೆ. ನಮ್ಮ MLC ಸಾಹೇಬ್ರು ಅವ್ರ ಅನುದಾನದಲ್ಲಿ ನಮ್ಮ ಸುಳ್ದನಹಳ್ಳಿ ಗ್ರಾಮಕ್ಕೆ ಏನು ಕೊಡುಗೆ ಇದೆ ಅಂತ ಹೇಳಿ ಒಂದು ಚನಿಕೆ ಮಣ್ಣಾಗಿ ಅವ್ರ ಅನುದಾನದಲ್ಲಿ ನಾವೆಲ್ಲ ಮತ ಕೊಟ್ಟು ಗೆಲ್ಸಿದೀವಿ. ಇಲ್ಲ ನಮ್ಮ ಕ್ಷೇತ್ರಕ್ಕೆ ಕೋಲಾರಕ್ಕೆ ಅವ್ರ ಕೊಡುಗೆ ಏನಂತ ಹೇಳಿ ಅದನ್ನ ಹೇಳೋದು ಮುಂದೆ ಬರ್ತಾ ಇಲ್ಲ. ಬರೀ ಚುನಾವಣೆ ಸಂದರ್ಭದಲ್ಲಿ ಗೊಂದಲಗಳು ಸೃಷ್ಟಿ ಮಾಡೋದು, ಮತ ಹಾಕ್ಸ್ಕೊಂಡು ಗೆಲ್ಲೋದು, ಗೆದ್ದ ನಂತರ ಅವ್ರದೇ ಆದ ಚಾಟಿಲಿ ಹೋಗೋದು.
ಏನು ಇದಕ್ಕೆಲ್ಲ ನಾನು ತೆರೆ ಆಡ್ತೇನೆ. ಸೋಮವಾರ ಅವ್ರು ಬಂದ್ರೆ ದಿನಾಂಕ ನಾನು ಫಿಕ್ಸ್ ಮಾಡಿದ್ದೀನಿ, ಸಮಯ ಅವ್ರು ನಿಗದಿಪಡಲಿ, ಎಲ್ಲ ದಾಖಲೆ ಸಮೇತ ಏನು 5-6 ಸರ್ವೆ ನಂಬರ್ಗಳು 6-7 ಊರುಗಳ ಸರ್ವೆ ನಂಬರ್ ಬಗ್ಗೆ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ನಾನು ಅದಕ್ಕೆಲ್ಲದಕ್ಕೂ ತಯಾರಾಗಿರ್ತೇನೆ. ನಾನು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಲ್ಲಿ 5 ವರ್ಷ ಗೆದ್ದಿದ್ದೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ. ನನ್ನ ಜೊತೆ ಅವರು ಕಾಂಗ್ರೆಸ್ ಅಲ್ಲಿ ಇದ್ರು. ಏನ್ ಇವತ್ತು ಮಾತಾಡ್ತಾರೆ ಅನಿಲ್ ಕುಮಾರ್, ಅವರು ಕಾಂಗ್ರೆಸ್, ನಾನು ಕಾಂಗ್ರೆಸ್ ಅಲ್ಲಿ ಇದ್ದೆ. 5 ವರ್ಷದಲ್ಲಿ 1 ದಿವಸ ತುಟಿ ಬಿಚ್ಚಿಲ್ಲ ನನ್ನ ವಿರುದ್ಧವಾಗಿ. ಯಾಕೆ? ನಿಮ್ ಪಾರ್ಟಿಲಿ ಇದ್ನಲ್ಲ, ಹೇಳ್ಬೋದಿತ್ತಲ್ಲ ಅವತ್ತು, ನೀನ್ ಸರಿ ಇಲ್ಲಪ್ಪ, ನೀನು ಏನು ರಿಯಲ್ ಎಸ್ಟೇಟ್ ಉದ್ದಿಮೆ ಅದು ಮಾಡಿದ್ಯಾ ಇದು ಮಾಡಿದ್ಯಾ ಗೋಮಾಳ. ಒಂದೇ ಒಂದು ಕುಂಟೆ ಸರ್ಕಾರಿ ಜಾಗನ CS ವೆಂಕಟೇಶ್ ಆಗ್ಲಿ ಅವ್ರ ಕುಟುಂಬ ಆಗ್ಲಿ 1 ಕುಂಟೆ ಮಂಜೂರು ಮಾಡಿರೋದು ನಿನ್ನ ಹತ್ರ ದಾಖಲೆ ಇದೆ, ತಗೊಂಬ, ಇಡೀ ನನ್ನ ಆಸ್ತಿ ನಿನ್ಗೆ ದಾರಿ ಹರಿದು ಕೊಡ್ತೇನೆ. 1 ಕುಂಟೆ ಗೋಮಾಳ ಜಮೀನಾಗ್ಲಿ ದರ್ಖಾಸ್ತ್ ಸಮಿತಿಯಲ್ಲಿ ಯಾವ್ದ್ರನ್ನಾಗ್ಲಿ ನಾನು ಮಂಜೂರು ಮಾಡ್ಕೊಂಡಿದ್ದಾಗಲೇ ನಾನಾಗ್ಲಿ ನಮ್ಮ ಅಣ್ಣ ಆಗ್ಲಿ ನಮ್ಮ ಕುಟುಂಬ ಆಗ್ಲಿ ಯಾವುದೇ 1 ಕುಂಟೆ ನಾವು ಮಂಜೂರು ಮಾಡಿಸ್ಕೊಳ್ಳಿಲ್ಲ. ನಿನ್ನ ಕೋಳಿ ಫಾರಂ ಆಗಿರುವಂತ ಜಮೀನು 15 ಎಕರೆ ಜಮೀನು ಹೆಂಗ್ ಬಂದಿದೆ ಅಂತ ನನಗೆ ಗೊತ್ತು. ಬೆಂಗಳೂರಿನಲ್ಲಿ 15 ದಿವಸ ಹಿಂದೆ 3 ಅಂತಸ್ತಿ ಬಿಲ್ಡಿಂಗ್ ಹೆಂಗ್ ಕ್ರಯ ತೆಗ್ದಿದೆ ಅಂತ ಗೊತ್ತು. ಅವೆಲ್ಲ ದಾಖಲಾತಿಗಳಿಗೆ ಹುಡುಕ್ಬೇಕಾಗುತ್ತೆ ನಾವು ಮುಂದಿನ ದಿನಗಳಲ್ಲಿ. ಅನಿಲ್ ಕುಮಾರ್ ಸಾಹೇಬ್ರ ಎಲ್ಲ ದುಡಿಮೆಯಿಂದ ಕ್ರಯ ಮಾಡಿ ಪರ್ಚೇಸ್ ಮಾಡಿದೀವಿ, ಯಾರಿಗೂ ನೋಯಿಸ್ಲಿಲ್ಲ, ಯಾರಿಗೂ ತೊಂದರೆ ಕೊಡ್ಲಿಲ್ಲ. ನಿನ್ ಜೊತೆ ಇದ್ದಾಗ ಕಾಂಗ್ರೆಸ್ ಅಲ್ಲಿ ನಾನು ಚೆನ್ನಾಗಿದ್ದೆ, ಇವತ್ತು BJP ಹೋದಾಗ ನಾನು ಸರಿ ಇಲ್ಲ ಅಂತ ನೀನ್ ಹೇಳ್ತಾ ಇದೀಯ ಅಂದ್ರೆ ನಿಮ್ದು ರಾಜಕಾರಣ ಯಾವ ಮಟ್ಟಕ್ಕಿದೆ ಅಂತ ಜನ ನೋಡ್ತಾ ಇದಾರೆ. ಇವತ್ತು ಜನ ಆಶೀರ್ವಾದನೇ ಜನಾರ್ದನ ಆಶೀರ್ವಾದ ಅಂತೇಳಿ ನಾನು ಭಾವಿಸ್ತಾ, ನನ್ನ ಗುರಿ ಈ ಗ್ರಾಮನ ಅಭಿವೃದ್ಧಿ ಮಾಡ್ಬೇಕಷ್ಟೇ. ನನ್ನ